ಇವತ್ತು ನಾನು ಬ್ರೆಸ್ಟ್ ದೊಡ್ಡದು ಮಾಡ್ಕೊಳ್ಳೋಕೆ ಸಿಲಿಕಾನ್ ಇಂಪ್ಲಾಂಟ್ಸ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸಿಲಿಕಾನ್ ಇಂಪ್ಲಾಂಟ್ಸ್ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ, ಅಡ್ವಾಂಟೇಜಸ್ ಇದೆ. ಬಟ್ ಇದು ನ್ಯಾಚುರಲ್ ಆಗಿ ಫೀಲ್ ಆಗ್ತಿರೋದ್ರಿಂದ ಹಾಗೂ ಲೈಟ್ ವೇಟ್ ಇರೋದ್ರಿಂದ ಪೇಷಂಟ್ ಗೆ ಯಾವುದೇ ತರದ್ದು ಡಿಸ್ಕಂಫರ್ಟ್ ಅಂತೂ ಅನ್ಸಲ್ಲ. ಸಿಲಿಕಾನ್ ಇಂಪ್ಲಾಂಟ್ಸ್ ಒಂದು 10 to 20 years ತನ ಉಳ್ಕೊಳ್ಳುತ್ತೆ ಒಂದು ಇಂಪ್ಲಾಂಟ್ ಮಾಡಿದ ನಂತರ. ಸೊ ನಿಮ್ಗೆ ಇದು ಕಾಸ್ಟ್ ಎಫೆಕ್ಟಿವ್ ಆಗಿ ಹಾಗೂ ಏನು ಮೇಂಟೆನೆನ್ಸ್ ಇಲ್ಲದೆ ನಿಮ್ಗೆ ಇದು ಮಾಡ್ಕೋಬಹುದು. ಇದರ ಡಿಸ್ಅಡ್ವಾಂಟೇಜಸ್ ಮೇನ್ಲಿ ಅಂತಂದ್ರೆ ಸರ್ಜರಿ ಮಾಡುವಾಗ ಸಿಲಿಕಾನ್ ಇಂಪ್ಲಾಂಟ್ ಹಾಕುವಾಗ ಸರ್ಜಿಕಲ್ ಸ್ಕಾರ್ ಸ್ವಲ್ಪ ದೊಡ್ಡದಿರ್ಬೇಕಾಗತ್ತೆ ಕಂಪೇರ್ ಟು ದ ಸಲೈನ್ ಇಂಪ್ಲಾಂಟ್ಸ್. ಸರ್ಜಿಕಲ್ ಸ್ಕಾರ್ ಒಬ್ಬೊಬ್ಬರಿಗೆ ತುಂಬಾ ಎದ್ದು ಕಾಣುತ್ತೆ, ಕೆಲವರಿಗೆ ಕಾಣಿಸ್ಕೊಳ್ಳಲ್ಲ. ಕೆಲವರಿಗೆ ಇದು ಸಿಲಿಕಾನ್ ಇಂಪ್ಲಾಂಟ್ ಸೈಲೆಂಟ್ ಆಗಿ ರಪ್ಚರ್ ಆಗ್ಬಿಟ್ಟು ದೇಹದೊಳಗೆ ಕರಗುವ ಚಾನ್ಸಸ್ ಇರುತ್ತೆ. ಸೊ ಇದು ಗೊತ್ತಾಗಲ್ಲ ಕಂಪೇರ್ ಟು ಸಲೈನ್ ಇಂಪ್ಲಾಂಟ್ಸ್. ಇದು ಕಾಸ್ಮೆಟಿಕ್ ಪ್ರೊಸೀಜರ್ ಆಗಿರೋದ್ರಿಂದ ಇದಕ್ಕೆ ಇನ್ಶೂರೆನ್ಸ್ ಯಾವುದು ಕವರೇಜ್ ಆಗಲ್ಲ. ಸೊ ಕಾಸ್ಟ್ ಆಫ್ ದ ಪ್ರೊಸೀಜರ್ ಕೇಳ್ತಾರೆ, ನೀವು ಯಾವ ಕ್ವಾಲಿಟಿ ಇಂಪ್ಲಾಂಟ್ ತಗೊಳ್ತೀರಾ ಅದ್ರ ಮೇಲೆ ಹೋಗುತ್ತೆ. ಸೊ ಇದು 1 ಲಕ್ಷದಿಂದ 3.5 ಲಕ್ಷ ತನ ಆಗುವ ಚಾನ್ಸಸ್ ಇರುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಸಲೈನ್ ಇಂಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಯಾರಿಗೆ ಸಹಾಯ ಆಗುತ್ತೆ ಅಂತವರಿಗೆ ಪ್ಲೀಸ್ ಶೇರ್ ಮಾಡಿ.